ಒಂದಷ್ಟು ವಿಷಯಗಳು ಮೆಮೊರೈಸ್ ಮಾಡ್ಕೊಬೇಕು. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನಿಮ್ಗೆ ಗೊತ್ತು. ಎಕ್ಸ್ ಆಕ್ಸಿಸ್ ಮೇಲೆ ಯಾವ್ದಾರ ಒಂದು ಪಾಯಿಂಟ್ ತಗೊಂತು ಅಂತ ಹೇಳಿದ್ರೆ ಆ ಪಾಯಿಂಟ್ ಬೈ ಡಿಫಾಲ್ಟ್ ಪಕ್ಕ ವೈ ಕಾಂಪೊನೆಂಟ್ ಆರ್ಡಿನೇಟ್ ಇರುತ್ತಲ್ಲ ಅದು 0 ಆಗುತ್ತೆ. ಇದೇನ್ ಬೇಕಾದ್ರೂ ಆಗಿರ್ಬೋದು. ನೆಗೆಟಿವ್ ಸೈಡ್ ಇತ್ತು ಅಂದ್ರೆ ಇದು ನೆಗೆಟಿವ್ ಆಗಿರುತ್ತೆ, ಎಕ್ಸ್ ಕಾಂಪೊನೆಂಟು ವೈ ಕಾಂಪೊನೆಂಟು 0 ಆಗೋದು ಪಕ್ಕ. ಇದನ್ನ ಗೊತ್ತಿರ್ಬೇಕಿದು. ವೈ ಆಕ್ಸಿಸ್ ಮೇಲೆ ಗೆಸ್ ಮಾಡಿ ಹೇಳಿ ನೋಡೋಣ. ವೈ ಕಾಂಪೊನೆಂಟ್ 0 ಆಗಿರುತ್ತೆ, ಎಕ್ಸ್ ಕಾಂಪೊನೆಂಟ್ 0 ಆಗಿರುತ್ತೆ, ವೈ ಕಾಂಪೊನೆಂಟ್ ಏನೋ ವ್ಯಾಲ್ಯೂ ಇರುತ್ತೆ. ಈಗ ವೈ ವ್ಯಾಲ್ಯೂ ಮೇಲೆ ನಡೀತಾ ಇದೀವಲ್ಲ, ಇಲ್ಲಿ ಎಕ್ಸ್ 0 ಇರುತ್ತೆ, ವೈ ನೆಗೆಟಿವ್ ಇರುತ್ತೆ. ಇದನ್ನ ನೋಡೋಣ. ಸೊ ಇವಾಗ ಎಂಟರ್ ದ ಎಕ್ಸ್ ಕೋಆರ್ಡಿನೇಟ್. ಎಕ್ಸ್ ಆಕ್ಸಿಸ್ ಮೇಲೆ ಯಾವುದೋ ಒಂದು ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ, ಇಲ್ಲೊಂದು ನಿಂತ್ಕೊಬೇಕು ಅಂತ ಹೇಳಿದ್ರೆ ಎಕ್ಸ್ ಏನೋ ಒಂದು ವ್ಯಾಲ್ಯೂ ಕೊಡಿ, ವೈ 0 ಕೊಡಿ. ಸೊ ಇಲ್ಲಿ ನೋಡ್ಬೋದು ನೀವು, ಸರಿನಾ? ಸೊ ನೀವು ಸ್ವಲ್ಪ ಇದ್ರ ಮೇಲೆ ನೋಡಿ, ಗ್ರಾಫ್ ಕೊನೆ ಇಲ್ಲಿ ನೋಡ್ಬೇಕಾಗುತ್ತೆ. ಸೊ ಅಲ್ಲಿ ನೀವು ನೋಡ್ತು ಅಂತ ಹೇಳಿದ್ರೆ ನಿಮ್ಗೆ ವ್ಯಾಲ್ಯೂ ನೋಡಿಸುತ್ತೆ ಎಲ್ಲಿ ನಿಮ್ಮ ಪಾಯಿಂಟರ್ ಎಲ್ಲಿದೆ ಅಂತ ಹೇಳಿ. ಸೊ ಆಲ್ಮೋಸ್ಟ್ 9,0 ಹತ್ರ ಇದೀವಿ. ಸೊ ನೆಗೆಟಿವ್ ವ್ಯಾಲ್ಯೂ ಕೊಟ್ಟು ಎಕ್ಸ್ ಕಾಂಪೊನೆಂಟ್ ಅದು -11 ಇದು 0 ಕೊಡ್ತು ಅಂತ ಹೇಳಿದ್ರೆ ಇದನ್ನು ಕೂಡ ವೈ ಕಾಂಪೊನೆಂಟ್ 0 ಅಲ್ಲ, ಇದು ಕೂಡ ಎಕ್ಸ್ ಆಕ್ಸಿಸ್ ಮೇಲೆ ಇರುತ್ತೆ. ಅದೇ ಎಕ್ಸ್ 0 ಕೊಟ್ಟು ವೈ ಇನ್ನೇನು ಬೇರೆ ವ್ಯಾಲ್ಯೂ ಕೊಟ್ರೆ ಎಕ್ಸ್ 0 ಇದು 8. ಇಲ್ಲಿ ನೋಡ್ಬೋದು ವೈ ಕಾಂಪೊನೆಂಟ್ ಪಾಸಿಟಿವ್ ಇಲ್ಲ ನೆಗೆಟಿವ್ ವ್ಯಾಲ್ಯೂ ಇದ್ರೆ ಬಟ್ ಎಕ್ಸ್ ಕಾಂಪೊನೆಂಟ್ 0 ಇತ್ತು ಅಂತ ಹೇಳಿದ್ರೆ ಅದು ವೈ ಆಕ್ಸಿಸ್ ಮೇಲೆ ಇರುತ್ತೆ. ಅದೇ ಇದು 0 ಕೊಟ್ಟು ನೆಗೆಟಿವ್ ಕೊಟ್ರೆ ವೈ ಕಾಂಪೊನೆಂಟು ವೈ ಆಕ್ಸಿಸ್ ಮೇಲೆ ಇರುತ್ತೆ, ಬಟ್ ನೆಗೆಟಿವ್ ಸೈಡಲ್ಲಿ ಇರುತ್ತೆ ಅಷ್ಟೇ. 2 0 ಕೊಟ್ರೆ ಎಲ್ಲಿ ಹೋಗುತ್ತೆ? ಅದಕ್ಕೆ ಒರಿಜಿನ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ಮಧ್ಯದಲ್ಲಿ ಇರುತ್ತೆ. ಸೊ ದಿಸ್ ಇಸ್ ಯುವರ್ ಒರಿಜಿನ್. ಸರಿನಾ? ಈ ವಿಷಯಗಳು ಗೊತ್ತಿರಬೇಕು. ಇದು ತುಂಬಾ ಉಪಯೋಗಿಸ್ತೀವಿ, ಸಿಲೆಬಸ್ ಥ್ರೂ ತುಂಬಾ ಉಪಯೋಗಿಸ್ತೀವಿ. ಮತ್ತೊಂದು, ನಿಮ್ ಲೀನಿಯರ್ ಇಕ್ವೇಶನ್ ಮುಗಿಸಿದ್ರೆ ಇಲ್ಲಿ ಇದು ನಿಮ್ಗೆ ಅಷ್ಟೊಂದು ಕಷ್ಟ ಆಗಲ್ಲ. ಎಕ್ಸ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 10 ಇದೆ ಅಂತ ಅನ್ಕೊಳ್ಳಿ. ಇದನ್ನ ನಾನು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀತು ಅಂದ್ರೆ 1x + 0y - 10 is equal to 0 ಅಂತ ಬರೆದ್ರೆ ಹೇಗೆ ಕಾಣುತ್ತಿದ್ದು ಗ್ರಾಫ್ ಅಂತ ಹೇಳಿ ನೋಡ್ಬೇಕು. ಸೊ ಅದನ್ನ ನೋಡೋದಕ್ಕೆ ಇಲ್ಲಿ ಹೋಗ್ಬೇಕಾಗುತ್ತೆ ನಾನು. ಎಕ್ಸಿಕ್ಯೂಷನ್, ಎಂಟರ್ ದ ಇಕ್ವೇಶನ್ 1, ಕೋಎಫಿಷಿಯಂಟ್ ಆಫ್ x 1, y 0 -10. ಸೊ ಇಲ್ಲಿ ನೋಡ್ಬೋದು ಗ್ರಾಫು ವಿಚಿತ್ರವಾಗಿ ಕಾಣಿಸ್ತದೆ. ಏನಿದು? ನಾನು 0 0 ಅಡ್ಜಸ್ಟ್ ಮಾಡಕ್ ಹೋಯ್ತು ಅಂದ್ರೆ ಯು ಕ್ಯಾನ್ ಸಿ ನಿಮ್ ವೈ ಕಾಂಪೊನೆಂಟ್, ಸಾರಿ ನಿಮ್ ಗ್ರಾಫು ಇಲ್ಲಿ ಬಿ ಅ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಇದು ನಾಪ್ಕ ಇರಬೇಕು, ಸರಿನಾ? ಸೊ ಎನಿಥಿಂಗ್ ಎಕ್ಸ್ ಇಸ್ ಈಕ್ವಲ್ ಟು ಎನಿ ಕಾನ್ಸ್ಟೆಂಟ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಬಿ ಅ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್, ನಾಟ್ ಎಕ್ಸ್ ಆಕ್ಸಿಸ್. ವೈ ಆಕ್ಸಿಸ್ ಪ್ಯಾರಲಲ್ ಆಗಿರುತ್ತೆ, ಎಕ್ಸ್ ಗಲ್ಲ. ಅದೇ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇತ್ತು ಅಂತ ಹೇಳಿದ್ರೆ ಎಕ್ಸ್ ಪ್ಯಾರಲಲ್ ಇರುತ್ತೆ ಅಲ್ವಾ? ಸೊ ಅದನ್ನು ಕೂಡ ನೋಡ್ಬಿಡೋಣ. ಸೊ ಇದು 0 ಮಾಡ್ತೀನಿ, ಇದು 1, ಯಾವ್ದು ಬೇಕಾದ್ರೂ ಆಗ್ಬೋದು, ನಾನು 1 ಅಂತ ಹೇಳ್ತೇನೆ. ಇದು -5. ಇಲ್ಲಿ ನೋಡ್ಬೋದು ನಿಮ್ ಗ್ರಾಫ್ ಹೇಗೆ ಕಾಣಿಸ್ತಾ ಇದೆ. ಇಲ್ಲಿ ಬಿ ಅ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಇದು ನಾಲೆಜ್ ಇಂಪಾರ್ಟೆಂಟು. ಎಕ್ಸ್ ಇಸ್ ಈಕ್ವಲ್ ಟು ಎನಿ ಕಾನ್ಸ್ಟೆಂಟ್, ಇದನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬರುತ್ತೆ ಇದನ್ನ ಸಾಲ್ವ್ ಮಾಡಿದಾಗ ಅಲ್ವಾ? ಸೊ ಅದೇ y is equal to some constant ಅಂತ ಇತ್ತು ಅಂತ ಹೇಳಿದ್ರೆ ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ 0x + 1y - 4 is equal to 0. ಕೋಎಫಿಷಿಯಂಟ್ಸ್ ಏನೇ ಇರ್ಬೋದು, ಬಟ್ ನಾನು ಸುಮ್ಮನೆ ಈಗ ನೋಡ್ತಾ ಇದ್ದೀನಿ ಅಷ್ಟೇ. ಈ ಫಾರ್ಮೆಟ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಬಿ ಅ ಲೈನ್, ಇಲ್ಲಾಂದ್ರೆ ಇದು ಅಂದ್ರೆ ಇಲ್ಲಾಂದ್ರೆ ಇದು, ಇಲ್ಲಿ ಬಿ ಅ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ದಿಸ್ ವಿಲ್ ಬಿ ಅ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಆಯ್ತಾ? ಎಕ್ಸ್ ಇಸ್ ಈಕ್ವಲ್ ಟು ಅ ಕಾನ್ಸ್ಟೆಂಟ್, ವೈ ಇಸ್ ಈಕ್ವಲ್ ಟು ಅ ಕಾನ್ಸ್ಟೆಂಟ್. ಸರಿನಾ ಹುಡುಗರ?